ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವ ಇಡೀ ರಾಜ್ಯದಲ್ಲಿ ಗಿಲ್ಲಿ ಅವ ನಮ್ಮ ಸ್ಪರ್ಧಾಳಿಗಳು ರಕ್ಷಿತಾ ಮತ್ತೆ ಅಶ್ವಿನಿ, ಧ್ರುವಂತು, ಹೀಗೆ ಕಾವ್ಯ, ಇವರ ಒಂದು ಕ್ರೇಜ್ಗಳು ರಾಜ್ಯದಲ್ಲಿ ಇವತ್ತು ಜನಸಾಮಾನ್ಯರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ಮನೆಗೆ ಹೋಗಿ ಬಿಗ್ ಬಾಸ್ ಮನೆಗೆ ಹೋಗಿ ಆಟ ಆಡಿದ್ದಾರೆ. ಅವರ ವ್ಯಕ್ತಿತ್ವನೋ ಇನ್ನೊಂದು ಹೊರಡೆ ಹೋಗಿ ಎಂಟರ್ಟೈನ್ಮೆಂಟ್ ಆಗಿ ರಾಜ್ಯದ ಜನತೆ ನೋಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರ ಮಾಡಿದೆ, TRP ರೇಟನ್ನು ಜಾಸ್ತಿ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಿದೆ. ಗಿಲ್ಲಿಗೆ 50 ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ಸುದೀಪು 10 ಲಕ್ಷ ಕೊಟ್ಟಿದ್ದಾರೆ, ಮತ್ತು ಶರವಣನವರು ಗೋಲ್ಡ್ ಚೈನು ಉಂಗುರಗಳೆಲ್ಲ ಕೊಟ್ಟಿದ್ದಾರೆ ಗಿಫ್ಟಾಗಿ. ಮತ್ತು ರಾಜ್ಯದಲ್ಲಿ ಸೆಕೆಂಡ್ ವಿನ್ನರು, ಥರ್ಡ್ ವಿನ್ನರ್ ಅವ್ರವ್ರಿಗೇನು ರನ್ನರ್ ಅಪ್ಗೆ ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಆದರೂ ಸಹ ಇವರು ಯುದ್ಧವನ್ನು ಗೆದ್ದು ಬಂದಿರೋ ಥರ ಇವರು ದ್ವೇಷದ ಒಂದು ಸ್ವಾತಂತ್ರ್ಯಕ್ಕೆ ಬಲಿದಾನ ಆಗಿ ಹೊರಗಡೆ ಬಂದು ಶತ್ರುಗಳನ್ನ ಸಂಹಾರ ಮಾಡಿ ರಾಜ್ಯಕ್ಕೆ ಬಂದಿರುತ್ತೆ. ಇವ್ರಿಗೆ ಹಳ್ಳಿಗಳಲ್ಲಿ ಸ್ವಾಗತ, ಮತ್ತು 100 ಪುಸ್ತಕಗಳನ್ನ ಹೊರಗಡೆ ತಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋ ಥರ ಏನು ದೊಡ್ಡ ಸೇಬಿನ ಹಾರ, ಮತ್ತು ಹಾಗೆ ಇವರು ಏನು ಕಿತ್ತೂರು ರಾಣಿ ಚೆನ್ನಮ್ಮನ, ಒನಕೆ ಓಬವ್ವನ ಆ ರೀತಿ ಶತ್ರುಗಳನ್ನು ರುಂಡ ಚೆಂಡಾಡಿ ಇರುವಂಥ ಒಂದು ಹೋರಾಟದಲ್ಲಿ ಮಾಡಿರೋದು ರೀತಿ ಇವತ್ತಿಗೆ ಏನು ಇಡೀ ರಾಜ್ಯಾದ್ಯಂತ ಅವರ ಬರವಣಿಗೆ ಎಲ್ಲ ಒಂದು ಕಡೆ ನನಗೇನು ಇದು ತಕರಾರಿಲ್ಲ, ನನಗೆ ಯಾವ ರೀತಿ ಬೇಜಾರಿಲ್ಲ. ಎಲ್ಲ ಒಂದು ಕಡೆ ಇವತ್ತು ಇವರು ಮಾಡಿ ಎಷ್ಟೆಷ್ಟು ಇವತ್ತು ಸೈನಿಕರು ಎಷ್ಟು ಇವತ್ತು ನಮ್ಮ ಗಡಿನಾಡಲ್ಲಿ ಕಾದು ಎಷ್ಟು ಹುತಾತ್ಮರಾದಂಥ ಕುಟುಂಬಗಳಿಗೆ ರಕ್ಷಣೆ ಕೊಡಿ, ಅವ್ರಿಗೆ ಹುತಾತ್ಮರಿಗೆ ಗೌರವ ಕೊಡಿ, ಎದ್ದು ಸೆಲ್ಯೂಟ್ ಹೊಡೀರಿ. ಎಷ್ಟೆಷ್ಟು ಇದ್ದಾರೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಸೈನಿಕರುಗಳು ಪ್ರಾಣ ಕೊಟ್ಟು. ಅಂಥದ್ದೆಲ್ಲ ಬಿಟ್ಟು ಈ ಒಂದು ಚಿಕ್ಕ ಒಂದು ಬಿಗ್ ಬಾಸ್ನ 12ರ ಸೀಸನ್ನು 1 ರಿಂದ 12 ಗಂಟೆ ನಡೀತು ಸರಿ, ಇವರು ದುಡ್ಡು ಮಾಡಿಕೊಂಡು ಇವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ. ಆದರೆ ರಾಜ್ಯದ ಜನತೆಗೆ ಏನಿಲ್ಲ, ಎಂಟರ್ಟೈನ್ಮೆಂಟು ಸಿಕ್ಕಿದೆ. ಎಲ್ಲ ಒಂದು ಕಡೆ ಗಿಲ್ಲಿನೂ ಚೆನ್ನಾಗಿ ಆಟ ಆಡಿದ್ದಾನೆ, ಎಲ್ಲ ಒಂದು ಕಡೆ ಸಂತೋಷ. ಮತ್ತು ನನ್ನದೊಂದು ಗಿಲ್ಲಿಗೆ ಒಂದು ಅಭಿನಂದನೆ. ಎಲ್ಲ ಒಂದು ಕಡೆ ಇವರು ಹುಚ್ಚಾಟಗಳು, ಜನರು ಅತಿರೇಕಗಳು, ಎಲ್ಲ ಒಂದು ಕಡೆ ಬಿಲ್ಡಿಂಗ್ ಮೇಲ್ಗಳು ಕೂತ್ಕೊಳ್ಳೋದು, ಮತ್ತು ಇನ್ನೊಂದು ಕಡೆ ಎಲ್ಲೋ ಟ್ಯಾಕ್ಟ್ರ್ ಮೇಲೆ ನಿಂತ್ಕೊಂಡು ನೋಡೋದು, ಬಸ್ಗಳ ಮೇಲೆ ನಿಂತ್ಕೊಂಡು ನೋಡೋದು, ಮತ್ತು ಅವರ ಹೋಗುವಂಥ ಕಾರ್ಗಳನ್ನ ಹತ್ತಿ ಹಿಂಬಾಲಿಸೋದು, ಮತ್ತು ಪೊಲೀಸರ ಓಡಾಟಗಳು, ಎಲ್ಲವೂ ಈ ಹುಚ್ಚಾಟಗಳು ಎಲ್ಲ ಒಂದು ಕಡೆ ನನಗೂ ಕಿರಿಕಿರಿ ಆಗುತ್ತೆ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ಗಳಲ್ಲಿ ನೋಡಿ ನಿಮಗೂ ಕಿರಿಕಿರಿ ಆಗುತ್ತೆ. ಎಲ್ಲ ಒಂದು ಕಡೆ ನನಗೆ ವಿಡಿಯೋ ಉದ್ದೇಶ ಇಷ್ಟ, ನಂದು ಯಾವುದೇ ಅಸೂಯೆ ಇಲ್ಲ, ತಕರಾರಿಲ್ಲ. ಎಲ್ಲ ಒಂದು ಕಡೆ ಅಶ್ವಿನಿ ಮೇಡಮ್ ಹೇಳ್ತಾರೆ ಗಿಲ್ಲಿ ಗೆದ್ದಿದ್ದು ಒಬ್ಬ ಬಡವನ ಒಂದು ಮುಖವಾಡ ಹಾಕ್ಕೊಂಡು ಗಿಲ್ಲಿ ಗೆದ್ದ ಅಂತ. ಎಲ್ಲ ಒಂದು ಕಡೆ ನಾನು ಈ ಮಾತನ್ನು ಒಪ್ಪಲ್ಲ. ಅಶ್ವಿನಿ ಮೇಡಮ್ ಅವರೇ, ನೀವು ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಡಿ ಗಿಲ್ಲಿ ಮೇಲೆ. ಚುನಾವಣೆಯಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಮತದಲ್ಲಿ ಎಲ್ಲೋ ವ್ಯತ್ಯಾಸ ಆಗಿದೆ, ತೊಂದರೆ ಆಗಿದೆ ಅಂತ ಚುನಾವಣೆ ಆಯೋಗಕ್ಕೆ ದೂರು ಕೊಡಿ ಗಿಲ್ಲಿ ಮೇಲೆ. ಎಲ್ಲ ಒಂದು ಕಡೆ ಅದು ಅವರು ಪರಿಶೀಲನೆ ಮಾಡ್ತಾರೆ. ನೀವು ಗಿಲ್ಲಿ ಮುಖವಾಡ ಹಾಕಿ ಗೆದ್ದಿದ್ದಾನೆ, ಎಲ್ಲ ಒಂದು ಕಡೆ ಗಿಲ್ಲಿ ತುಂಬ ಆಟವನ್ನು ಚೆನ್ನಾಗಿ ಆಡಿದ್ದಾನೆ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ. ಅವನ ಡೈಲಾಗ್ಗಳಾಗಲಿ, ಅವನ ನಡವಳಿಕೆ ಆಗಲಿ, ಅವನು ಸ್ಪರ್ಧಾಳುಗಳಲ್ಲಿ ಎದುರಿಸುವಂಥದ್ದಲ್ಲಿ ನಾವೆಲ್ಲ ಒಂದು ಜಿಯೋ ಹಾಟ್ಸ್ಟಾರಲ್ಲೇ ನೋಡಿ ಎಲ್ಲೋ ಒಂದು ಕಡೆ ಮನೋರಂಜನೆ ನಾನು ಸಹ ಪಡೆದಿದ್ದೀನಿ. ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಎಲ್ಲವೂ ಗೊತ್ತಾಗಬೇಕು. ಒಂದು ಇಡೀ ಒಂದು ವ್ಯವಸ್ಥೆ ತೆರೆದ ಪುಸ್ತಕ ಆಗಬೇಕು. ಒಂದು ಕಡೆ ಬಿಗ್ ಬಾಸಿಂದ ಒಳ್ಳೆಯದು ಇದೆ, ಒಂದು ಕಡೆ ಕೆಟ್ಟದ್ದು ಇದೆ. ಎಲ್ಲ ಒಂದು ಕಡೆ ಈ ಒಂದು ಅಶ್ವಿನಿ ಮೇಡಮ್ ಅವ್ರ ಹೇಳಿಕೆ ಎಲ್ಲ ಒಂದು ಕಡೆ ಏನು ಗಿಲ್ಲಿ ಎಲ್ಲ ಸುಮಾರು ಬಾರಿ ಹೇಳಿದ್ದಾನೆ, ನಾನೇನು ಬಡವ, ನಾನೇನು ದೊಡ್ಡ ಅಂಬಾನಿ ಅಲ್ಲ, ನಾನೊಬ್ಬ ಇದೆಲ್ಲ ನಾನು ಒಬ್ಬ ಮಿಡಲ್ ಕ್ಲಾಸ್ ಜೀವನದಲ್ಲಿ ಇರುವಂಥವನು, ನನಗೆ ಹೊಟ್ಟೆ ಬಟ್ಟೆಗೆ ಚೆನ್ನಾಗಿದೆ ಅಂತ. ಯಾರೂ ಸಹ ಬನೀನು ನಿಕ್ಕರ್ನು ಹಾಕೊಂಡಿರ್ತಾರೆ, ಶ್ರೀಮಂತನೂ ಸಹ ಬನೀನು ನಿಕ್ಕರ್ನೇ ಹಾಕೋತಾನೆ ಹೊರತು ಬಡವನು ಸಹ ಬನೀನು ನಿಕ್ಕರ್ನೇ ಹಾಕೋತಾನೆ. ಯಾರು ಅಶ್ವಿನಿ ಮೇಡಮ್ ಬೋರ್ಡ್ಗಳು ಹಾಕೊಳ್ಳಿರಲ್ಲ. ನಿಮ್ಮ ಹೇಳಿಕೆಗಳು ತಪ್ಪು. ಎಲ್ಲ ಒಂದು ಕಡೆ ನೀವು ಹೊರಗಡೆ ಬಂದ ಮೇಲೆ ಜವಾಬ್ದಾರಿಯಿಂದ ನಡ್ಕೋಬೇಕು. ಮನೇಲಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಹುಚ್ಚಾಟಗಳು, ಅತಿರೇಕಗಳು, ಎಲ್ಲ ಒಂದು ಕಡೆ ಬಿಗ್ ಬಾಸ್ಗಳು ನೋಡುವಂಥ ಹುಚ್ಚರ ಸಂತೆ ಎಲ್ಲ ಒಂದು ಕಡೆ ಇರುವುದು, ಹುಚ್ಚಾಟ ಇರುವುದು ಜನಸಾಮಾನ್ಯರಿಗೆ. ಆದರೆ ನೀವು ಹೊರಗಡೆ ಬಂದ್ರಂತೆ ಮನುಷ್ಯರಾಗಲಿಲ್ಲ ಅಂದರೆ ಎಲ್ಲ ಒಂದು ಕಡೆ ನೀವು ಹೇಳಿಕೆ ಕೊಡುವಂಥದ್ದಾಗಲಿ, ನಿಮ್ಮ ಒಂದು ಪ್ರಮೋಷನ್ಗೋ ಇಲ್ಲಾಂದರೆ ನಿಮ್ಮ ಒಂದು ಜನಸಾಮಾನ್ಯರಿಗೆ ನೀವು ಹೃದಯದಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಮಾಧ್ಯಮ TV ಚಾನಲ್ಗಳು ನಿಮ್ಮ ಮುಂದೆ ಮೈಕೊಳ್ಳೋ ತಂದಂಥ ಸಂದರ್ಭದಲ್ಲಿ ನೀವು ಕೊಡುವಂಥ ಹೇಳಿಕೆಗಳು ದೊಡ್ಡ ಒಂದು ಇದಾಗಬೇಕು, ಮಾರ್ಕೆಟ್ ಆಗಬೇಕು ಅನ್ನೋ ಉದ್ದೇಶನೋ ಯಾವುದೂ ಸಹ ನಮಗೆ ಗೊತ್ತಿಲ್ಲ. ಅಶ್ವಿನಿ ಮೇಡಮ್ ಎಲ್ಲ ಒಂದು ಕಡೆ ಧ್ರುವಂತೂ ಹೇಳ್ತಾನೆ BMW ಇನ್ನೊಂದು ಕಾರಲ್ಲಿ ಓಡಿದ್ರೆ ಅವನು ಅದೇ ಸಹ ಉಚ್ಚಾರಣೆ ಮಾಡ್ತಾನೆ. ಎಲ್ಲ ಒಂದು ಕಡೆ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲೇ ಆಗಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಜನಸಾಮಾನ್ಯರು ಯೋಚನೆ ಮಾಡಬೇಕು, ಒಂದು ಬಾರಿ ಯೋಚನೆ ಮಾಡಬೇಕು. ಎಲ್ಲ ಒಂದು ಕಡೆ ಗಿಲ್ಲಿ ಯಾವ ರೀತಿ ಗೆದ್ದ ಸುಮಾರು 45ರಿಂದ 43 ಸಾವಿರ ಕೋಟಿಗೂ ಹೆಚ್ಚು ಏನು ಬಿಗ್ ಬಾಸಲ್ಲಿ ಓಟ್ಗಳನ್ನ ತೆಗೆದುಕೊಂಡಿದ್ದಾನೆ.
ಎಲ್ಲ ಒಂದು ಕಡೆ ಸ್ಪರ್ಧಾತ್ಮಕ ಒಂದು ಇದು ಆ ಒಂದು ಸ್ಪರ್ಧೆ ಎಲ್ಲೋ ಒಂದು ಕಡೆ ಆರೋಗ್ಯಕರವಾಗಿರಬೇಕು, ಜನಸಾಮಾನ್ಯರಿಗೆ ಒಂದು ಆಟ ಉಪಯೋಗ ಆಗಬೇಕು. ಎಲ್ಲ ಇವರ ಒಂದು ನಡವಳಿಕೆಗಳು, ಇವ್ರ ದೊಂಬರಾಟಗಳು, ಹೇಳಿಕೆಗಳು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ಪೇಪರ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನೋಡ್ತಿದ್ವಿ. ಎಲ್ಲ ಒಂದು ಕಡೆ ಇವರು ಹುಚ್ಚಾಟಗಳನ್ನ ಬಿಡಬೇಕು, ಜವಾಬ್ದಾರಿಯಿಂದ ನಡ್ಕೋಬೇಕು. ಬಿಗ್ ಬಾಸ್ ಒಂದು ಆಟದ ರೀತಿ ಇರಬೇಕು. ಈ ಹುಚ್ಚರ ಸಂತೆ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಬಾರ್ದು. ಎಲ್ಲ ಒಂದು ಕಡೆ ಇವರೇನು ಈ ಬಿಗ್ ಬಾಸ್ ಮುಗ್ದೋಯ್ತು, ಗೆದ್ದರು, ಯಾರಿಗೂ ಸಹ ಊಟ ಬಟ್ಟೆ ಏನು ಯಾರೂ ಕೊಡಲ್ಲ. ನಾವು ದಿನನಿತ್ಯ ಕೂಲಿ ಮಾಡೋದಾಗಲಿ, ನಮ್ಮ ಒಂದು ಜೀವನನ ಕಟ್ಕೊಳ್ಳೋದಾಗಲಿ, ನಾವು ಕೆಲಸ ಕಾರ್ಯಗಳು ಮಾಡಲೇಬೇಕು. ಎಲ್ಲ ಒಂದು ಕಡೆ ನಮ್ಮ ಒಂದು ಅಭಿಮಾನ ಆಗಿರಬೇಕು. ಹುಚ್ಚಾಟ ಬೇಡ. ಅಶ್ವಿನಿ ಮೇಡಮ್, ನೀವು ಏನಾದರೂ ಗಿಲ್ಲಿ ಬಗ್ಗೆ ದೂರು ಕೊಡಬೇಕಂದ್ರೆ ಹೋಗಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟು ನಿಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ. ಹೊರಗಡೆ ಬಂದ ಮೇಲೆ ಎಲ್ಲ ಒಂದು ಸ್ಪರ್ಧಾಳಿಗಳಿಗೂ ಒಂದು ಜವಾಬ್ದಾರಿ ಇದೆ. ನಿಮಗೆ ಸನ್ಮಾನಗಳು ನಡೀತಿದೆ, ಎಲ್ಲವೂ ಸ್ವಾಗತ. ಆದರೆ ನಿಮ್ಮ ಹುಚ್ಚಾಟಗಳನ್ನ ಬಿಡಿ, ನಿಮ್ಮ ಒಂದು ನಡವಳಿಕೆಗಳನ್ನ ತಿದ್ಕೊಳ್ಳಿ ಅಂತೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲ ಒಂದು ಕಡೆ ಅನಾಥಾಶ್ರಮಗಳಿಗೆ ಇವ್ರು ಬಂದಂಥ ದುಡ್ಡುಗಳು ಯಾರಾದರೂ ಒಬ್ಬರು ಅನಾಥಾಶ್ರಮ ಕೊಡ್ತೀವಿ ಅಂತ ಹೇಳಿದಾರ, ಯಾರಾದರೂ ಒಬ್ಬರು ವೃದ್ಧಾಶ್ರಮ ಕೊಡ್ತೀವಿ ಅಂತ ಹೇಳಿದಾರ. ಬಂದಂಥ ದುಡ್ಡುಗಳು ಯಾರಾದರೂ ಒಬ್ಬರು ಒಂದು ಶೌಚಾಲಯ ಕಟ್ತೀವಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಸರ್ಕಾರಿ ಆಸ್ಪತ್ರೆಗಳು ಉನ್ನತೀಕರಣ ಮಾಡ್ತೀವಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತಗೋತೀವಿ ಅಂತ ಹೇಳಿದ್ದಾರೆ. ಯಾವುದೂ ಇಲ್ಲ. ಎಲ್ಲವೂ ಇವರ ಒಂದು ಸ್ವಂತಿಕೆ ಹೊರತು ಸಾಮಾಜಿಕವಾಗಿ ಏನೂ ಇಲ್ಲ. ಸಮಾಜ ಇವ್ರನ್ನ ಬೆಳೆಸಿದ್ರು, ಇವ್ರು ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ಏನೂ ಮಾಡಲ್ಲ. ಜನ ಇನ್ನಾದರೂ ಬುದ್ಧಿವಂತಿಕೆ ಆಗಬೇಕು. ಇವತ್ತು ಇವರ ಟೀಕೆಗಳು, ಟಿಪ್ಪಣಿಗಳು, ಎಲ್ಲ ಒಂದು ಕಡೆ ಸ್ಪರ್ಧಾಳಿಗಳು, ಈ ಹುಚ್ಚಾಟ ಎಲ್ಲವೂ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಅನ್ನೋದೇ ನನ್ನ ವಿಡಿಯೋ ಉದ್ದೇಶ. ಎಲ್ಲ ಒಂದು ಕಡೆ ಗಿಲ್ಲಿಗೆ ಒಳ್ಳೆಯದಾಗಲಿ, ಗಿಲ್ಲಿಗೆ ಫ್ಯೂಚರ್ ಒಳ್ಳೆಯದಾಗಲಿ, ಮುಂದಿನ ದಿನಗಳು ಹೊಸ ಚಿತ್ರಗಳು ಸಿಗಲಿ. ಅದೇ ಮನೋರಂಜನೆ ಆಗಿರಬೇಕು. ಇವರ ಹುಚ್ಚಾಟಗಳು ಬೇಡ. ರಾಜ್ಯದ ಜನತೆ ಯಾವುದೇ ಕಾರಣಕ್ಕೂ ಹುಚ್ಚಾಟಕ್ಕೆ ಬೇಡ. ಬಿಗ್ ಬಾಸ್ ಒಂದು ಹುಚ್ಚಾಟ. ಆ ಹುಚ್ಚಾಟವನ್ನು ಈ ಕೂಡಲೇ ಇಡೀ ಒಂದು ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು. ಯಾರು ಅತಿರೇಕಕ್ಕೆ ಹೋಗ್ಬೇಡ್ದು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತ್ರ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ತಪ್ಪದೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಿ ಕಾಮೆಂಟ್ಗಳನ್ನ ಮಾಡಿ. ಎಲ್ಲ ಒಂದು ಕಡೆ ಇವರು ಕೊಡುವಂಥ ಹೇಳಿಕೆಗಳು, ಇವ್ರು ಕೊಡುವಂಥ ಬಡವ ಶ್ರೀಮಂತ ಅಂತ ಹೇಳಿಕೆಗಳು ಜನಸಾಮಾನ್ಯರು ಯಾವ ರೀತಿ ಅರ್ಥ ಮಾಡ್ಕೋತಾರೆ ಎಲ್ಲವೂ ನಿಮಗೆ ಬಿಟ್ಟಿದ್ದೀನಿ. ಯಾರು ಬಡವರಲ್ಲ, ಯಾರು ಶ್ರೀಮಂತರಲ್ಲ, ಎಲ್ಲರಿಗೂ ದೇವರು ಅವ್ರಿಗೆ ಅವ್ರದಂಥ ಯೋಗ್ಯತೆ ಕೊಟ್ಟಿರ್ತಾರೆ. ಆ ಯೋಗ್ಯತೆಯಿಂದ ಎಲ್ಲರೂ ಬದುಕ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ